ಇಂದು ನಾವು ಕರ್ನಾಟಕ ಪ್ರಸಿದ್ಧ ಮೈಸೂರ್ ಪಾಕ್ ಹೇಗೆ ಮಾಡಬೇಕು ಅಂತ ತಿಳಿಯೋಣ. ಆ ರುಚಿಕರ ಮತ್ತು ಸಿಹಿಯಾದ ತಿನ್ನುವಿಕೆಯನ್ನು ಮನೆಯಲ್ಲಿಯೇ ಸುಲಭವಾಗಿ ಮಾಡಬಹುದದು. ಮೈಸೂರ್ ಪಾಕ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿವೆ. ಕಡುಕದ ಬೆಣ್ಣೆ, ಟಿಪ್, 1 ಕಪ್ ಕಡಲೆ ಹಿಟ್ಟು, 1 ಕಪ್ ಸಕ್ಕರೆ, 1 ಮತ್ತು ಅರ್ಧ ಕಪ್ ನಡೆಯರು. ಅರ್ಧ ಕಪ್ ಮೊದಲು ಕಡಲೆ ಹಿಟ್ಟನ್ನು ಹುರಿಯಬೇಕು. ಒಂದು ದೊಡ್ಡ ಪಾನ್ ತಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಸೇರಿಸಿ ಅದರಲ್ಲೇ ಕಡಲೆ ಹಿಟ್ಟನ್ನು ಕಡಿಮೆ ಬೆಂಕಿಯಲ್ಲಿ 6 ನಿಮಿಷಗಳ ಕಾಲ ಹುರಿಯಿರಿ. ಕಡಲೆ ಹಿಟ್ಟಿಗೆ ಬಂಗಾರ ಬಂಕನ್ ಬಂದು ದಪ್ಪವಾದ ಸುವಾಸನೆ ಬರುವವರೆಗೆ ಹುರಿಯಬೇಕು. ಆಗ ಸಕ್ಕರೆ ಸಿಪ ತಯಾರಿಸೋಣ. ಒಂದು ಪಾತ್ರೆಯಲ್ಲಿ ಸಕ್ಕರೆ ಮತ್ತು ಅರ್ಧ ಕಪ್ ನೀರು ಹಾಕಿ ಮಧ್ಯಮ ಹಿತದಲ್ಲಿ ಸಕ್ಕರೆ ಕರಗುವವರೆಗೆ ಹಿಟ್ಟು. ಆ ಸಕ್ಕರೆ ಸಿರಪ್ 1 ಚಮಚ ಹಿಟ್ಟಿನಲ್ಲಿ ಹನಿಯುತ್ತಾ ನೋಡಿದಾಗ ಒಂದು ಸಂಕನ್ 1 ತಂತಿ ಸಿರಪ್ ಆಕಾರದಲ್ಲಿ ಬರುವುದು. ಸಕ್ಕರೆ ಸಿರಪ್ ತಯಾರಾದ ನಂತರ ಹುರಿದ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿರಿ. ಹಿತವಾಗಿ ಮಿಶ್ರಣ ಮಾಡಿದ ನಂತರ ಇದಕ್ಕೆ ಕೊಟ್ಟಿರುವ ಬೆಣ್ಣೆಯನ್ನು ಸ್ವಲ್ಪವಾಗಿ ಸೇರಿಸುತ್ತಾ ಹಿಟ್ಟನ್ನು ಹದಗೆ ಬರುವವರೆಗೆ ಹಿಟ್ಟಿರಿ. ಬೆಣ್ಣೆ ಸೇರಿಸುತ್ತಾ ಹಿಟ್ಟನ್ನು ಹಿಟ್ಟಿಸಿ ನಿಲ್ಲಿಸದೆ ಹುರಿಯುತ್ತೀರಿ. ಆ ಹಿಟ್ಟು ಎಷ್ಟು ಚೆನ್ನಾಗಿ ಹುರಿಯುತ್ತೀರೋ ಮೈಸೂರ್ ಪಾಕ್ ಅದಷ್ಟೇ ರುಚಿಕರವಾಗುತ್ತದೆ. ಹತ್ತಿರಕ್ಕೆ ಬರಬೇಕಾದ ಹದ ಜಾಲಿ ತಲುಪಿದರೆ ಬೆನ್ಗೆ ಹೊರಬರುವುದನ್ನು ಗಮನಿಸಬಹುದು. ಆ ಹದ ತಲುಪಿದ ನಂತರ ಇದನ್ನು ತಕ್ಷಣ ಒಂದು ಬೆನ್ನೆ ಬಳಸಿ ಏಪಿಸಿದ ತಟ್ಟೆಗೆ ಹಾಕಿ ಸಂತಟ್ಟಾಗಿ ಹರಡಿ ನಂತರ 10 ರಿಂದ 15 ನಿಮಿಷಗಳ ಕಾಲ ಗಟ್ಟಿಯಾಗಲು ಬಿಡಿ. ಗಟ್ಟಿಯಾದ ನಂತರ ತಟ್ಟೆ ಮೇಲೆ ಕತ್ತರಿಸಲು ಸಿದ್ಧವಾದ ಮೈಸೂರ್ ಪಾಕ್ ನೀವು ನಿಮ್ಮ ನೆಚ್ಚಿನ ಆಕಾರದಲ್ಲಿ ಕತ್ತರಿಸಿ ತಿನ್ನಲು ಸಿದ್ಧಪಡಿಸಬಹುದು. ಈಗ ಸಿದ್ಧವಾದ ರುಚಿಕರ ಮೈಸೂರ್ ಪಾಕ್ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸವಿಯಿರಿ. ಇದು ಸಿಹಿಯಾಗಿರೋದು ಮಾತ್ರವಲ್ಲ, ಮೌತ್ ಮೆಲ್ಟಿಂಗ್ ಟೆಕ್ಸ್ಚರ್ ಅನ್ನು ಕೊಡುತ್ತದೆ.